ಮಕ್ಕಳಿಗೆ ಬೇಕಾದದ್ದನ್ನು ಅರಿತು ಅದರಂತೆಯೇ ಮಾಡುವವನು ತಂದೆ. ಮಕ್ಕಳಿಗೆ ಬೇಡವಾದದ್ದನ್ನು ಅರಿತು ಅದರಂತೆಯೇ ನಡೆಯುವವಳು ತಾಯಿ. ಅವಶ್ಯಕತೆಗಳನ್ನು ಪೂರೈಸುವವನು ತಂದೆ. ಅನಿವಾರ್ಯತೆಗಳನ್ನು ನೀಗಿಸುವವಳು ತಾಯಿ. ಅನುರಾಗವನ್ನು ನೀಡುವವನು ತಂದೆ. ಅನುಬಂಧವನ್ನು ಬೆಸೆಯುವವಳು ತಾಯಿ. ಕಷ್ಟಗಳಿಂದ ರಕ್ಷಿಸುವವನು ತಂದೆ. ಆದರೆ ಕಷ್ಟಗಳೇ ಬರದಂತೆ ತಡೆಯುವವಳು ತಾಯಿ. ಗಾಯಕ್ಕೆ ಮದ್ದು ಕೊಡಿಸುವವನು ತಂದೆ. ಆದರೆ ಗಾಯಕ್ಕೆ ಮದ್ದೇ ತಾಯಿ. ಮಕ್ಕಳು ಯಾರ ಮುಂದೆಯೂ ಕೈಚಾಚದಂತೆ ನೋಡಿಕೊಳ್ಳುವವನು ತಂದೆ. ಮಕ್ಕಳು ಯಾರ ಕಾಲಿಗೂ ಬೀಳದಂತೆ ನೋಡಿಕೊಳ್ಳುವವಳು ತಾಯಿ. 10 ದೇವರಿಗಿಂತ ಹೆತ್ತ ದೇವರೇ ಶ್ರೇಷ್ಠ. ದಾರಿಯಲ್ಲಿ ಅಪ್ಪಿತಪ್ಪಿ ಕೈತಾಗಿದರೂ ಜಗಳವಾಡೋ ಜನರಿರುವಾಗ ತನ್ನ ಎದೆಯ ಮೇಲೆ ಕಾಲಿಟ್ಟು ನಡೆದಾಡೋ ಪ್ರತಿಯೊಬ್ಬರನ್ನು ಸಲಹುವ ಏಕೈಕ ಮನಸ್ಸು ಭೂಮಿ ತಾಯಿಯದ್ದು. ಕಡೆದರು, ಕೊರೆದರು, ಬಡಿದರು, ಬಾಡಿಸಿದರು ಎಲ್ಲವನ್ನೂ ನಿಮಗೆ ನೀಡುವವಳು ಪ್ರಕೃತಿ ಮಾತೆ. ಮಕ್ಕಳು ಒದೆಯುವುದನ್ನೂ ಖುಷಿ ಪಡುವ ಏಕೈಕ ಜೀವ ನಿಮ್ಮ ಹೆತ್ತ ತಾಯಿಯದ್ದು. ಆ ತಾಯಿಯ ಸಂಬಂಧವನ್ನು ಸಂಭ್ರಮಿಸಲು ಕೇವಲ 1 ದಿನ ಸಾಲದು. ಆ ತಾಯಿ ಕೊಟ್ಟ ಜೀವ ಹೋಗುವವರೆಗೂ ಎಷ್ಟು ದಿನಗಳಿರುವುದೋ ಅಷ್ಟೂ ದಿನವನ್ನು ನಿಮ್ಮ ತಾಯಿಯ ದಿನವೆಂದು ಸಂಭ್ರಮಿಸಿ. ಆ ತಾಯಿಗೆ ಬೇಕಾಗಿರುವುದು ನಿಮ್ಮ ಆಸ್ತಿ, ಅಂತಸ್ತು, ಹಣ, ಹೆಸರುಗಳಲ್ಲ. ಅಮ್ಮ ಎನ್ನುವ ಪದ ಅದು ಕೇವಲ ಬಾಯಿಯಿಂದ ಬರದೆ ಮನಸ್ಸಿನಿಂದ, ಹೃದಯ ತುಂಬಿ ಬರಬೇಕು. ಏಕೆಂದರೆ ಭೂಮಿ ತಾಯಿ ನಿಮ್ಮನ್ನು ಹೊರುವುದಕ್ಕಿಂತ ಮೊದಲು ನಿಮ್ಮನ್ನು 9 ತಿಂಗಳು ಹೊತ್ತವಳು ನಿಮಗೆ ಜನ್ಮ ಕೊಟ್ಟ ತಾಯಿ. ನೆನಪಿರಲಿ, ಕತ್ತರಿಸಿರುವುದು ನಿಮಗೂ ನಿಮ್ಮ ತಾಯಿಗೂ ನಡುವೆ ಇರುವ ಕರುಳ ಬಳ್ಳಿಯನ್ನೇ ಹೊರತು ತಾಯಿಯ ಕರುಣೆಯ ಬಳ್ಳಿಯನ್ನಲ್ಲ. ತಾಯಿ ಎನ್ನುವವಳು ಕರುಣೆಯಲ್ಲಿ ಮಾತೆ, ಮಮತೆಯಲ್ಲಿ ಜಗನ್ಮಾತೆ.